ಲೋಕಸಭಾ ಚುನಾವಣೆಗೆ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಇನ್ನೂ ಕೂಡ ಫೈನಲ್ ಆಗಿಲ್ಲ. ದೆಹಲಿಯಲ್ಲಿ 2 ದಿನ ನಡೆದಂಥ ಸಭೆಯಲ್ಲಿ ಕೂಡ ಒಮ್ಮತ ಮೂಡಿಲ್ಲ. ಯಾರು ಎಲ್ಲಿಂದ ಸ್ಪರ್ಧೆ ಮಾಡಬೇಕು, 12 ಜನ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ, ವಿಧಾನಸಭೆ ಚುನಾವಣೆಯಲ್ಲಿ ಸೋತವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಬೇಕಾ, JDSಗೆ ಎಷ್ಟು ಸ್ಥಾನ ಬಿಟ್ಕೊಡ್ಬೇಕು ಅನ್ನೋದು ಅಂತಿಮ ಆಗಿಲ್ಲ. ಹೀಗಾಗಿ ಮುಂದಿನ ಸೋಮವಾರ ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದಲ್ಲಿ ನಡೆಯುವ CEC ಸಭೆ ಬಳಿಕವೇ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಮಾಡಲಿದ್ದಾರೆ. ಕ್ಷೇತ್ರಗಳಲ್ಲಿ ತಲಾ ಓರ್ವ ಟಿಕೆಟ್ ಆಕಾಂಕ್ಷಿ ಇರುವ ಫಸ್ಟ್ ಲಿಸ್ಟ್ ಸೋಮವಾರ ಅಥವಾ ಮಂಗಳವಾರ ಅಂತಿಮ ಆಗುವ ಸಾಧ್ಯತೆ ಇದ್ದು, 2ನೇ ಪಟ್ಟಿ ಇನ್ನೊಂದು ವಾರ ವಿಳಂಬ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ವಾರದಲ್ಲಿ ಬಿಜೆಪಿ ಪಟ್ಟಿ ಬಿಡುಗಡೆಯಾಗಲಿದ್ದು, ಈ ಬಾರಿ ಸುಮಾರು 12 ಬಿಜೆಪಿ ಹಾಲಿ ಸಂಸದರಿಗೆ ಟಿಕೆಟ್ ಬಿಜೆಪಿ ಕೈ ತಪ್ಪುವುದು ಬಹುತೇಕ ಫಿಕ್ಸ್ ಆಗಿದೆ. ಅನಾರೋಗ್ಯ, ವಯಸ್ಸಿನ ಕಾರಣಕ್ಕೆ ಕೆಲವರು ಸ್ಪರ್ಧಿಸಲ್ಲ, ಸ್ಪರ್ಧೆ ಮಾಡದ ಸಂಸದರನ್ನ ಬದಲಾವಣೆ ಮಾಡ್ತೀವಿ, ಹೊಸಬರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ 3 ಹೆಸರು ಪ್ರಸ್ತಾಪ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಲೋಕಸಭಾ ಅಖಾಡ ರಂಗೇರ್ತಾ ಇದ್ದು, JDSಗೆ 3, ಬಿಜೆಪಿಗೆ 25 ಸ್ಥಾನ ಬಹುತೇಕ ಫಿಕ್ಸ್ ಆಗಿದೆ. ಹೀಗಾಗಿ 3 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಸಮಾವೇಶಕ್ಕೆ JDS ಪ್ಲಾನ್ ಮಾಡ್ತಾ ಇದ್ದು, ಬಿಡದಿ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಗೇಮ್ ಪ್ಲಾನ್ ಶುರು ಮಾಡಿದ್ದಾರೆ. ಆದರೆ ಮಂಡ್ಯದಲ್ಲಿ ಅಭ್ಯರ್ಥಿ ಆಯ್ಕೆಯೇ HD ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಟೆನ್ಷನ್ ಆಗಿದೆ. CS ಪುಟ್ಟರಾಜು ಪರ HDK ಒಲವು ಹೊಂದಿದ್ರೆ, ಸ್ಥಳೀಯರು ಮಾತ್ರ ದೇವೇಗೌಡರ ಕುಟುಂಬದವರೇ ಅಭ್ಯರ್ಥಿ ಆಗಲಿ ಅಂತ ಮನವಿ ಮಾಡಿದ್ದಾರೆ. HDK ಇಲ್ಲವೇ ನಿಖಿಲ್ ಅಭ್ಯರ್ಥಿ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು HD ಕುಮಾರಸ್ವಾಮಿ ಮತ್ತು ಬಿಜೆಪಿ ಮಾಡಿಸಿರುವ ರಿಪೋರ್ಟ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಇದ್ರೂ, ಹಾಸನದಲ್ಲಿ ಪ್ರಜ್ವಲ್ರನ್ನ ಕಣಕ್ಕಿಳಿಸುವುದಕ್ಕೆ ರೇವಣ್ಣ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ ನಿಸರ್ಗ ನಾರಾಯಣ ಸ್ವಾಮಿ ಅವರನ್ನ ಅಭ್ಯರ್ಥಿ ಮಾಡುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಮಂಡ್ಯದ ವಿಚಾರದಲ್ಲಿ ವರಿಷ್ಠರ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅವರು ಪಾರ್ಟಿ ಸೇರ್ಬೇಕಾಗಿದ್ರೆ 6 ತಿಂಗಳ ಮುಂಚೆ, ಅಂದ್ರೆ ಗೆದ್ದ 6 ತಿಂಗಳ ಒಳಗಡೆ ಸೇರ್ಬೇಕಾಯ್ತು. ಅವರು ಸೇರಕ್ ಆಗ್ಲಿಲ್ಲ ಕಾರಣಾಂತರದಿಂದ. ಅವರು ಈಗ 1 ವರ್ಷದಿಂದ ಸೇರಿದ್ದಾರೆ. ಸೊ ಅದನ್ನ ತೀರ್ಮಾನ ಮಾಡುವಂತದ್ದು ಕೇಂದ್ರದ ನಾಯಕತ್ವ, ನಾವಲ್ಲ ತೀರ್ಮಾನ ಮಾಡೋದು, ಸರ್ಕಾರ. ನಾನು ಒಂದು ವಿಷಯವನ್ನು ಹೇಳೋದನ್ನು ಮರೆತುಬಿಟ್ಟೆ. ಅವಾಗ ಉಡುಪಿ ಚಿಕ್ಕಮಗಳೂರಿನಲ್ಲಿ ನಮಗೊಂದು ಲಿಸ್ಟ್ ಬಂತಲ್ಲ, ಅದು ಅನ್ಕನ್ಫರ್ಮ್ಡ್ ಲಿಸ್ಟ್ ಆಗಿದ್ರು ಕೂಡ ಅದರಲ್ಲಿ 2 ಹೆಸರುಗಳು ನಿಮಗೆ ಆನ್ ಹೋಲ್ಡ್ ಅಂತಿತ್ತು. ಒಂದು ಯೆಟ್ ಟು ಬಿ ಡಿಸೈಡೆಡ್ ಅವ್ರು ಯೆಟ್ ಟು ಜಾಯಿನ್ ದಿ ಪಾರ್ಟಿ ಅಂತಿತ್ತು. ಒಂದು ಜಯಪ್ರಕಾಶ್ ಹೆಗಡೆ ಅವ್ರದ್ದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ರು. ಅವರು ರಾಜೀನಾಮೆ ಕೊಟ್ಟು ನಿಂತ್ಕೋತಾರೆ ಅನ್ನೋದು ನಮ್ಗೆ ಗೊತ್ತೇ ಇತ್ತು, ನಾವು ಅವ್ರು ಮಾತಾಡ್ಸಿದ್ವಿ ಕೂಡ. ಆಯ್ತಾ, ನೆಕ್ಸ್ಟ್ ಚಂದ್ರಪ್ಪ. ಇಲ್ಲಿ ಚಂದ್ರಪ್ಪನವ್ರ ವಿಷಯದಲ್ಲಿ ಯಾಕೆ ಆನ್ ಹೋಲ್ಡ್ ಅಂತ ಇತ್ತು ಅಂತಂದ್ರೆ, ನಮಗೆ ಅದು ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅದು. ಯಾಕಂದ್ರೆ ನಮಗೆ ಅದು ACC ಪ್ರೆಸಿಡೆಂಟ್ರ ಸೈನ್ ಆಗಿ ಬರಬೇಕಾಗಿದ್ದಂಥ ಲಿಸ್ಟ್ ನಮಗೆ ಸಿಕ್ಕಿದ್ದು. ಅಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಮಾದಾರ್ ಚೆನ್ನೈನವ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೌದು, ಇನ್ನೂ ಒಂದಿಷ್ಟು ಬೇರೆ ಬೇರೆ ಫ್ಯಾಕ್ಟರ್ಗಳು ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನೋಡೋಣ ಅನ್ನುವ ಒಂದು ಹೋಲ್ಡ್. ಆದ್ರೆ ಪೊಲಿಟಿಕಲ್ ಪಾರ್ಟಿಗಳು ಹೇಗೆ ಪ್ಲಾನ್ ಮಾಡ್ತವೆ ಅನ್ನೋದಕ್ಕೆ ಅದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ಇನ್ನೊಬ್ಬರ ಅಭ್ಯರ್ಥಿ ಯಾರು ಅಂತ ಗೊತ್ತಾಗ್ಲಿ ಅಂತ. ಸೇಮ್ ಲೈಕ್ ವೈಸ್ ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಕರ್ನಲಾಜೆ ಅಂತ ಚರ್ಚೆ ಆಗ್ತಾ ಇದೆ. ಅಲ್ಲಿ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಏನ್ ಹೆಸರು ಘೋಷಣೆ ಮಾಡಬಾರ್ದು ಅಂತ ಏನು ಇರ್ಲಿಲ್ಲ ಅಲ್ವಾ. ಏನು ಎಟ್ಟು ಜಾಯಿನ್ ಅಂತಿನ ಮಾತ್ರಕ್ಕೆ ಘೋಷಣೆ ಮಾಡಬಾರ್ದು ಅಂತ ಏನು ರೂಲ್ಸ್ ಏನಿಲ್ಲ. ಮಾಡ್ಬೋದಾಗಿತ್ತು. ಸಾರ್ ಅವ್ರು ಪ್ರೈಮರಿ ಮೆಂಬರ್ಶಿಪ್ ತಗೊಂಡಿಲ್ಲ ಸಾರ್ ಅಂತೇನು ಹೇಳಕ್ಕಾಗ್ತಾ ಇರಲಿಲ್ಲ. ಅದೇನು ದೊಡ್ಡ ವಿಷಯ ಅಲ್ವಾ. ಸೊ ಹಾಗಾಗಿ ಮಾಡ್ಬೋದಾಗಿತ್ತು. ಒನ್ಸ್ ಅಗೈನ್ ಕಾದು ನೋಡುವ ತಂತ್ರ ಇದು. ಓಕೆ, ಎರಡನೇದು ನಾವು ಇದು ಮಾತಾಡ್ತಾ ಇದ್ದಿದ್ದು ಏನು, ಇವ್ರದ್ದು ಏನು ಪ್ಲಾನ್ ಆಫ್ ಆಕ್ಷನ್ BJP ಅವ್ರದ್ದು ಮತ್ತು JDSನವ್ರದ್ದು ಅವ್ರವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ, ಈಗ JDS ಹ್ಯಾಸ್ ಸರೆಂಡರ್ಡ್ ದೆಮ್ಸೆಲ್ವ್ಸ್. ನೋಡೋಣ, ಯಾಕಂದ್ರೆ ಕಳೆದ ಸಲ ಅವ್ರಿಗೆ ಒಂದೇ ಬಂದಿತ್ತಲ್ಲ. ಈ ಸಲ ಇಷ್ಟೆಲ್ಲ ಲೆಕ್ಕಾಚಾರಗಳಿಂದ ಒಂದು ಸ್ವಲ್ಪ ಸುಮ್ಮನೆ ಕುಂತ್ಕೊಳ್ಳೋಣ. ನಾವು ಜಾಸ್ತಿ ಬಾರ್ಗೇನ್ ಮಾಡೋಕ್ಕಾಗಲ್ಲ, ತುಂಬ ಬಾರ್ಗೇನಿಂಗ್ ಕೆಪಾಸಿಟಿ ಆಗಲ್ಲ. ನೀವು ಒಂದು ಸೀಟ್ ಇಟ್ಕೊಂಡ್ಬಿಟ್ಟು ನೀವು ಒಂದು 2-3 ಕಡೆಗಳಲ್ಲಿ ಪ್ರಭಾವಳಿಯನ್ನು ಇಟ್ಕೊಂಡು ನೀವು ತುಂಬ ಬಾರ್ಗೇನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಬಟ್ ಹಾಗನ್ ಮಾತ್ರಕ್ಕೆ ನೀವು ನೆಗ್ಲಿಜಿಬಲ್ ಅಮೌಂಟಲ್ಲೂ ಇಲ್ಲ. ಹಾಗನ್ ಮಾತ್ರಕ್ಕೆ ನೀವು ತಳ್ಳಾಕ್ಬಿಡ್ಬಾರ್ದು. ನೋ, ಇಂಪಾಸಿಬಲ್. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಏಕಮಾದ್ವಿತೀಯ JDSನ ಅಭ್ಯರ್ಥಿಯಾಗಿ ಕಲಿಯಾಗಿ ಗೆಲ್ಲಿಲ್ವೇ, ಆ ಥರದಲ್ಲಿ ಕೂಡ ಆಗ್ಬೋದು. ಹಾಗಾಗಿ ಇದೆ ಜಸ್ಟ್ ವೇಟಿಂಗ್ ಅಂಡ್ ವಾಚಿಂಗ್, ವೇಟಿಂಗ್ ಅಂಡ್ ವಾಚಿಂಗ್, ವೇಟಿಂಗ್ ಅಂಡ್ ವಾಚಿಂಗ್. ಲೆಟ್ಸ್ ಸಿ ಹೌ ಇಟ್. ಎಸ್ ಸರ್.
ಇನ್ನು ಮಹಿಳಾ ದಿನಾಚರಣೆ ಎಂದೇ ಪ್ರಧಾನಿ ನರೇಂದ್ರ ಮೋದಿ ಮಹಿಳಾ ಸಮುದಾಯಕ್ಕೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷೆ, ಸಮಾಜ ಸೇವಕಿ, ಲೇಖಕಿ ಡಾಕ್ಟರ್ ಸುಧಾಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿ ನೀಡಿರುವ ಪ್ರಧಾನಿ ಮೋದಿ, ಲೋಕೋಪಕಾರಿ ಮತ್ತು ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸುಧಾಮೂರ್ತಿಯವರ ಕೊಡುಗೆ ಅಪಾರ ಮತ್ತು ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ ಅವರ ಉಪಸ್ಥಿತಿ ನಮ್ಮ ನಾರಿ ಶಕ್ತಿಗೆ ಪ್ರಬಲ ಸಾಕ್ಷಿಯಾಗಲಿದೆ. ರಾಜ್ಯಸಭೆ ಸದಸ್ಯೆಯಾಗಿ ಅವರ ಮುಂದಿನ ಪಯಣ ಶುಭಕರವಾಗಿರಲಿ ಅಂತ ಹೇಳಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆ ಹೊತ್ತಿನಲ್ಲೇ ವಿಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ರಾಜ್ಯಸಭೆಗೆ ಕನ್ನಡತಿ ಡಾಕ್ಟರ್ ಸುಧಾಮೂರ್ತಿ ಅವರನ್ನ ನಾಮನಿರ್ದೇಶನ ಮಾಡಿರೋ ಮೋದಿ, ಸಮಾಜ ಸೇವೆ ಮಾಡುವವರನ್ನ ಪಕ್ಷ ಗುರುತಿಸಿದೆ ಅನ್ನುವ ಸಂದೇಶ ರವಾನಿಸಿದ್ದಾರೆ. ಅಲ್ಲದೆ ಬೆಂಗಳೂರು, ಧಾರವಾಡ, ಬೆಳಗಾವಿ, ಮೈಸೂರಿನಲ್ಲಿ ಬಿಜೆಪಿಗೆ ಲಾಭವಾಗುವ ಲೆಕ್ಕಾಚಾರವು ಇದರ ಹಿಂದೆ ಇದೆ ಅಂತ. ಸರ್, ಮೋದಿ ಏನೋ ಒಂದು ಡಿಸಿಷನ್ ತಗೊಳ್ತಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರ ಇರುತ್ತೆ ಅಂತ. ಕರ್ಪೂರಿ ಠಾಕೂರ್ ಅವ್ರಿಗೊಂದು ಭಾರತ ರತ್ನ ಕೊಟ್ಟರು, NDAಗೆ ಬಂದೇ ಬಿಡ್ತು JDU. ಇಲ್ಲೂ ಕೂಡ ಸುಧಾಮೂರ್ತಿ ಅವರಿಗೆ ರಾಜ್ಯಸಭಾ ಮೆಂಬರ್ ಕೊಟ್ಟಿರುವಂಥದ್ದು. ಇದರ ಹಿಂದೆ ಏನಿದೆ ಅಂತ ಸರ್, ರಾಜಕೀಯ ಲೆಕ್ಕಾಚಾರ ಏನಾದರೂ? ಸುಧಾಮೂರ್ತಿ ಅವರ ಭೇಟಿ, ಸುಧಾಮೂರ್ತಿ ಅವರ ವರ್ಚಸ್ಸು, ಸುಧಾಮೂರ್ತಿ ಅವರ ಆಶೀರ್ವಾದ, ಇದೆಲ್ಲವೂ ಕೂಡ ಪರಮಾದ್ಭುತ. ಶಿ ಈಸ್ ಅ ಫ್ಯಾಂಟಾಸ್ಟಿಕ್, ಗ್ರೇಟ್ ಹ್ಯೂಮನ್ ಬೀಯಿಂಗ್. ಪರ್ಫೆಕ್ಟ್. ಓಕೆ, ನಂಬರ್ 1. ರಾಜಕೀಯ ಲೆಕ್ಕಾಚಾರ ಮಾತಾಡಲೇಬೇಕು ಅಂತಂದ್ರೆ ಮಾತಾಡೋಣ. ಸುಧಾಮೂರ್ತಿ ಅವರಿಗೆ ಇದೇನು ಗೊತ್ತಿಲ್ಲದೇನಿರಲ್ಲ. ಅವ್ರಿಗೆ ಹೇಳಿಯೇ ರಾಜ್ಯಸಭೆ ಮೆಂಬರ್ ಮಾಡಿರೋಕ್ಕೆ ಸಾಧ್ಯ. ಹೌದು. ಅಲ್ಲಿ ತನಕ ಸೀಕ್ರೆಟ್ ಆಗಿ ಇಟ್ಕೊಂಡಿರಿ, ನಾವು ವಿಮೆನ್ಸ್ ಡೇಗೆ ಇದನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ. 3ನೇದು, ಸುಧಾಮೂರ್ತಿ ಭಾಳ ದೊಡ್ಡ ಮಟ್ಟದಲ್ಲಿ BJPಯ ಕ್ಲೋಸ್ ಅಸೋಸಿಯೇಟ್ ಏನಾಗಿರಲಿಲ್ಲ. ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೌದು. ಹಾಗನ್ ಮಾತ್ರಕ್ಕೆ ಕಾಂಗ್ರೆಸ್ನ ಜೊತೆಗೆ ಸಿಕ್ಕಾಪಟ್ಟೆ ಗುರುತಿಸ್ಕೊಂಡಿದ್ರ? ಹಾಗೂ ಅಲ್ಲ. ಅವ್ರದ್ದೊಂದು ನ್ಯೂಟ್ರಲ್ ಸ್ಟ್ಯಾಂಡ್ ಇತ್ತು. ಶಿ ವಾಸ್ ಕ್ವೈಟ್ ಅವೇ ಫ್ರಮ್ ಪಾಲಿಟಿಕ್ಸ್. ಹೌದು. 4th ಪಾಯಿಂಟ್, ನಂದನ್ ನಿಲೇಕಣಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಹೌದು, ಎಲ್ಲೋ ಒಂದು ಕಡೆ ಇನ್ಫೋಸಿಸ್ಸು ಕೂಡ ಕಾಂಗ್ರೆಸ್ನ ಜೊತೆಗೆ ಗುರುತಿಸ್ಕೊಂಡ್ಬಿಡ್ತಾ ಅನ್ನೋ ಥರದಲ್ಲಿ ಚರ್ಚೆ ಕೂಡ ಆಯಿತು. ಅದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ. ಹೌದು. 5th ಪಾಯಿಂಟ್, ಈಗ ಸುಧಾಮೂರ್ತಿಯವರನ್ನ ರಾಜ್ಯಸಭೆಯ ಸದಸ್ಯೆಯನ್ನಾಗಿ ಮಾಡುವ ಮುಖಾಂತರ ಅಥವಾ ನಾಮನಿರ್ದೇಶನ ಮಾಡುವ ಮುಖಾಂತರ ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿ ಒಂದು ಸಂದೇಶವನ್ನ ಬೇರೆ ಯಾರಿಗೂ ಕೊಟ್ಟಿಲ್ಲ. ಅವರನ್ನ ಪ್ರೀತಿಸುವ ವರ್ಗ, ಅವರನ್ನ ಗೌರವಿಸುವ ವರ್ಗ ಒಬ್ಬರಲ್ಲ ಇಬ್ಬರಲ್ಲ, ಕೋಟ್ಯಂತರ ಜನ. ಸುಧಾಮೂರ್ತಿ ಅವರ ಸಿಂಪ್ಲಿಸಿಟಿ, ಅದು ಇದು ಮತ್ತೊಂದು ಕೋಟ್ಯಂತರ ಜನ. ಆದರೆ ಬಹಳ ಮುಖ್ಯವಾಗಿ ಅವರಿಂದ ಇನ್ಸ್ಪೈರ್ ಆಗುವ ಯುವ ವರ್ಗ. ಮೋದಿ ಯಾವಾಗಲೂ ಅವ್ರ ಭಾಷಣದಲ್ಲಿ ಹೇಳ್ತಾನೆ ಇರ್ತಾರೆ, ನಮ್ಮ ಫಸ್ಟ್ ಟೈಮ್ ವೋಟರ್ಗಳು, ನಮ್ಮ 18 ತುಂಬಿದ ಅಥವಾ 2021 ತುಂಬಿದಂತ ಫಸ್ಟ್ ಟೈಮ್ ವೋಟರ್ಗಳು, ಅವರು ನಮ್ಮ ಜೊತೆಗೆ ನಿಂತಿದ್ದಾರೆ ಅಂತ. IT ಸೆಕ್ಟರ್ ಬಹಳ ಮುಖ್ಯವಾಗಿ, ಕೋಟ್ಯಂತರ ಜನ IT ಸೆಕ್ಟರ್. ನೀವು ಗಮನಿಸಿ, ನಮೋ ಸ್ಟಾರ್ಟ್ಅಪ್ಗಳು ಅದರಲ್ಲಿ ಮತ್ತೊಮ್ಮೆ ನಮೋ, ಎಸ್, ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಮತ್ತೊಮ್ಮೆ ನಮೋ, ನಮೋ ಪರಿವಾರ್, ಮೋದಿಯವರಂತಂದ್ರೆ ಅಚ್ಚುಮೆಚ್ಚು, ನಾನು ಕೂಡ ಮೋದಿಯವರ ಅಭಿಮಾನಿ, ನಾನು ಕೂಡ ಮೋದಿಯವರ ಕಟ್ಟಾಳು ರೀತಿಯ ಮನುಷ್ಯ ಅಂತ ಅವರು ಎಲ್ಲ ಕಡೆಗಳಲ್ಲೂ ಅವರು ಪ್ರಚಲಿತದಲ್ಲಿ ಇರೋದನ್ನ ತಾವು ಕಂಡಿರ್ತೀರಿ. ಎಸ್ಪೆಷಲಿ ಯೂತ್. ಹೌದು. ಆ ಯೂತ್ಗೆ ನಮ್ಮ ಕರ್ನಾಟಕದಲ್ಲಿ ಇನ್ಸ್ಪಿರೇಷನ್ ಯಾರು? ಸುಧಾಮೂರ್ತಿ. ದೇರ್ ಕಮ್ಸ್ ಅ ವಿನ್ ಸಿಚುವೇಶನ್, ರೈಟ್? ಎಸ್. ಈಗಾಗಲೇ BJP ಜೊತೆಗೆ ಗುರುತಿಸಿಕೊಂಡಿರುವ ಯೂತ್ ಫ್ಯಾಕ್ಟರ್, ವಾಹ್, ನೋಡಿ ನಮ್ಮ ಪ್ರಧಾನಮಂತ್ರಿಗಳು ಎಂಥ ಅದ್ಭುತವಾದಂಥ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ನ ಗುರುತಿಸಿದ್ದಾರೆ. ವಾಟ್ ಅ ಫ್ಯಾಂಟಾಸ್ಟಿಕ್ ಚಾಯ್ಸ್ ಅಂತಂದು ಮತ್ತಷ್ಟು BJPಯ ಕಡೆಗೆ ಮತ್ತಷ್ಟು ತಮ್ಮ ಒಲವನ್ನು ಪ್ರದರ್ಶಿಸುವ ಸಾಧ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದೇ ಇದೆ. ಆಮೇಲೆ ಇವಾಗ ಏನಾಗ್ಬಿಡುತ್ತೆ, ಈಗ ನೋಡಿ, ಜಸ್ಟ್ ಇಮ್ಯಾಜಿನ್, ಈಗ ಇನ್ಫೋಸಿಸ್ ಅಂದರೆ ನಿಮಗೆ ಮೋದಿಯವ್ರು ನೆನಪಾಗ್ಬಿಟ್ರಾ ಇವತ್ತಿಂದ? ಹೌದು. ನಾಳೆ ನಾಮನಿರ್ದೇಶನವಾಗ್ತಾರೆ, ಒಂದು ಗಾಲಾ ಆಫ್ ಸೆಲೆಬ್ರೇಷನ್ಸ್ ಇರುತ್ತೆ. ನಿಮ್ಗೆ ನಾಳೆ ನಾಡಿದ್ದಿಂದ ಅಥವಾ ಇನ್ಯಾವಾಗಿಂದನೋ ನಿಮ್ಗೆ ಯಾವಾಗ ನಾಮನಿರ್ದೇಶನವಾಗುವ ಪ್ರೊಸೆಸ್ ಎಲ್ಲ ಆದಮೇಲೆ ನಿಮಗೆ ಇನ್ಫೋಸಿಸ್ ಅಂದರೆ ಓ ಮೋದಿಯವರು, ಹೌದು. ಇನ್ಫೋಸಿಸ್ ಅಂದರೆ ಓ ನೋಡ್ರಿ ಪ್ರಧಾನಮಂತ್ರಿಗಳು ಸುಧಾಮೂರ್ತಿ ಅಮ್ಮನವರನ್ನ ಎಂಥ ಸ್ಥಾನಕ್ಕೆ ಕೂಡಿಸಿದ್ರು ಅಂತ. ಬಟ್ ಒಂದು ವಿಷಯ, ಇದಾಗುವ ಮೂಲಕ ರಾಜ್ಯಸಭೆಯ ಅನ್ನುವ ಘನತೆ ಇತ್ತಲ್ಲ, ಆ ಘನತೆಗೇನೆ ಘನತೆ ಬಂತು ಇವತ್ತು. ಹೌದು. ಸುಧಾಮೂರ್ತಿಯವರಿಗೆ ಘನತೆ ಬಹಳ ದಶಕಗಳಿಂದನೇ ಇದೆ. ಹೌದು.
ನಾನು ಭಾಳ ಚಿಕ್ಕವನಾಗಿದ್ದಾಗ 5ನೇ ಕ್ಲಾಸ್ನಲ್ಲಿ ಸುಧಾಮೂರ್ತಿ ಅಮ್ಮನವ್ರನ್ನ ನ್ಯಾಷನಲ್ ಪ್ರೈಮರಿ ಸ್ಕೂಲ್ನ ನೋಡಿದ್ದು ನಾನು, ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ ಬಸವನಗುಡಿ. ಅದಾದಮೇಲೆ ಜಯದೇವ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸರ್ ನೋಡಿ ಸರ್ ಆರೋಗ್ಯ ಅನ್ನೋ ಸಂದರ್ಭದಲ್ಲಿ ಧಡಕ್ಕನ್ನು ಎದುರುಗಡೆ ಸಿಕ್ಕಿದಾಗ ತಾಯಿಯನ್ನು ನೋಡೋದಂಥ ಅನುಭವ ಅದು. ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್. ಹಾಗಾಗಿ ಕಾಲಿಗೆ ಬಿದ್ದು ನಮಸ್ಕರಿಸ್ಬಿಟ್ಟೆ ಆ ಸಂದರ್ಭದಲ್ಲಿ ನಾನು. ಆ ಫೀಲಿಂಗ್ ಪ್ರತಿಯೊಬ್ಬ ಯುವಕನಲ್ಲೂ ಇದ್ದೇ ಇದೆ, ಹೌದು, ಪ್ರತಿಯೊಬ್ಬ ಯುವತಿಯಲ್ಲೂ ಇದ್ದೇ ಇದೆ. ಖಂಡಿತ ಅಮ್ಮ 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 ಅಂತ ಇದ್ದೇ ಇದೆ ನಮಗೆ. ಸೊ ಅದನ್ನು ಭಾಳ ಬ್ಯೂಟಿಫುಲ್ ಆಗಿ ಪೊಲಿಟಿಕಲಿ ಎನ್ಕ್ಯಾಶ್ ಮಾಡ್ಕೊಂಡ್ರಾ, ಹೌದು, ಏನು ತಪ್ಪಿದೆ ಅಲ್ವಾ? ಹೌದು, ದಟ್ಸ್ ಆಲ್. ಇಟ್ಸ್ ಎ ಗೇಮ್ ಪ್ಲ್ಯಾನ್ ಆ್ಯಂಡ್ ಇಟ್ಸ್ ಎ ಸ್ಟ್ರಾಟಜಿ. ಮತ್ತು ಭಾಳ ಖುಷಿಯಿಂದಾನೇ ಸುಧಾ ಅಮ್ಮನವರು ಅದನ್ನು ಒಪ್ಕೊಂಡಿದ್ದಾರೆ. ಆಮೇಲೆ ಐ ಹೋಪ್ ಅವರು ಅದನ್ನು ಮತ್ತಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ. ಹೌದು, ಅಷ್ಟು, ಇನ್ನೇನಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.